ತಿರುಪತಿ ಸ್ವಯಂ ವಿಷ್ಣು ಭಗವಂತನೇ ಈ ತಿರುಮಲೆಯಲ್ಲಿ ಶ್ರೀ ವೆಂಕಟೇಶ್ವರನ ರೂಪದಲ್ಲಿ ಸ್ಥಾಪನೆಯಾಗಿದ್ದಾರೆ. ಈ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ತಿರುಮಲ ಬೆಟ್ಟಗಳಲ್ಲಿ ಹಿಂದೂ ಧರ್ಮದ ಅತ್ಯಂತ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಇಡೀ ದೇಶದಲ್ಲೇ ಅತ್ಯಂತ ಸಂಪದ್ಭರಿತ ದೇವಸ್ಥಾನ ಅಂದರೆ ಅದು ನಮ್ಮ ತಿರುಪತಿ ದೇವಸ್ಥಾನ. ಮತ್ತು ಈ ದೇವಸ್ಥಾನದ ವರ್ಷದ ಆದಾಯ 8 ಕೋಟಿ. ಬರೀ ಹುಂಡಿ ರೂಪದಲ್ಲೇ 3,000 ಕೋಟಿ ಹಣ ಸೇರುತ್ತೆ. ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇವಸ್ಥಾನದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಮತ್ತು ಈ ದೇವಸ್ಥಾನನ ಕಲಿಯುಗದ ವೈಕುಂಠ ಅಂತಲೇ ಎಲ್ಲ ಕರೀತಾರೆ. ಇತಿಹಾಸದಲ್ಲಿ ಶ್ರೀ ರಾಮಾನುಜಾಚಾರ್ಯರು ತಿರುಪತಿನ ಸ್ಥಾಪಿಸ್ತಾರೆ. ಅಲ್ಲಿ ದಿನನಿತ್ಯ ತಿರುಪತಿ ತಿಮ್ಮಪ್ಪನಿಗೆ ಪೂಜೆಗಳು ಆಗ್ತಾನೆ ಇರುತ್ತೆ. ಇಲ್ಲಿ ವಿಗ್ರಹಗಳು ಮಾನವನಿಂದ ತಯಾರಾಗಿದ್ದಲ್ಲ, ಅದೇ ಸ್ವಯಂವಾಗಿ ದೇವರೇ ನೆಲೆಸಿದ್ದಾರೆ ಅಂತ ತುಂಬ ಜನ ಭಕ್ತರು ನಂಬಿದ್ದಾರೆ. ಅಲ್ಲಿ ದೇವರು ಕಲ್ಲಿನ ರೂಪದಲ್ಲಿದ್ದರೂ ಡೈರೆಕ್ಟಾಗಿ ನೀವು ನೋಡಿದಾಗ ಸ್ವಯಂ ದೇವರೇ ಅಲ್ಲಿ ಇದ್ದಾರೇನೋ ಅಂತ ಫೀಲ್ ಆಗುತ್ತೆ ಎಲ್ಲರಿಗೂ. ಮತ್ತು ತಿರುಮಲದ ಬಲಭಾಗದಲ್ಲಿ ಯಾವಾಗಲೂ ಒಂದು ಕೋಲನ್ನು ಇಟ್ಟಿರ್ತಾರೆ. ಇದೇ ಕೋಲಿನಿಂದಲೇ ವೆಂಕಟೇಶ್ವರ ಸ್ವಾಮಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯಿಂದ ಒದೆ ತಿಂದಿದ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ವಿಸ್ಮಯ ಇಲ್ಲಿ ಅಂತ ಹೇಳಿದ್ರೆ, ವೆಂಕಟೇಶ್ವರ ಸ್ವಾಮಿ ತಲೆ ಹಿಂದೆಗಡೆ ಕೂದಲು ನಿಜವಾಗ್ಲೂ ಇದೆ. ಅದು ತುಂಬ ವರ್ಷದಿಂದ ಹಾಗೇ ಇದೆ. ವೆಂಕಟೇಶ್ವರ ಸ್ವಾಮಿಯ ಮುಡಿ ಯಾವತ್ತೂ ಹಾಳಾಗೋದಿಲ್ಲ ಮತ್ತು ಅದು ಯಾವತ್ತೂ ಸಿಕ್ಕು ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಅಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅಂದರೆ, ದೇವರ ವಿಗ್ರಹದ ಹಿಂದೆಗಡೆ ಕಿವಿ ಇಟ್ಟು ಕೇಳಿಸಿದ್ರೆ ಸಮುದ್ರದ ಅಲೆಗಳು ಕೇಳಿಸುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಮತ್ತು ತಿರುಪತಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಅವರಲ್ಲಿ ಏನೇ ಕೇಳಿದ್ರೂ ಆಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿದಿನ 8,000 ಜನ ಮುಡಿ ಕೊಡ್ತಾರೆ. ವೆಂಕಟೇಶ್ವರ ಸ್ವಾಮಿಗಾಗಿ ತಿರುಮಲದಿಂದ ಒಂದು 23 ಕಿಲೋಮೀಟರ್ ದೂರ ಇರೋ ಒಂದು ಊರಿನಿಂದ ಹೂವು, ಹಣ್ಣು, ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಆ ಊರಿನಿಂದ ಪ್ರತಿದಿನ ದೇವಸ್ಥಾನಕ್ಕೆ ತರಿಸ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನು ಇಲ್ಲಿ ಅಂದರೆ, ದೇವಸ್ಥಾನದ ಒಳಗಡೆ ಇರೋ ಒಂದು ದೀಪ ಸುಮಾರು ಸಾವಿರಾರು ವರ್ಷಗಳಿಂದ ಉರಿತಾನೆ ಇದೆ. ಆ ದೀಪದಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಇರೋದಿಲ್ಲ. ಆದರೂ ಆ ದೀಪ ಹೆಂಗೆ ಉರಿತಾ ಇದೆ ಅಂತ ಇನ್ನೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಮತ್ತು ದೇವರ ಗರ್ಭಗುಡಿಯೊಳಗೆ ಒಂದು ಲೈಟ್ ಕೂಡ ಇಲ್ಲ. ಯಾಕಂದರೆ ಲೈಟ್ಸ್ ಹಾಕೋದ್ರಿಂದ ಆ ಲೈಟ್ಗಳ ಹೀಟ್ಗೆ ದೇವ್ರ ಮೈ ಮೇಲಿರೋ ಚಿನ್ನ ಆಭರಣಗಳೆಲ್ಲ ಕರಗಿ ಹೋಗುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಮತ್ತು ಅಲ್ಲಿ ದೇವರು ತಂಪಾಗಿರಲಿ ಅಂತ ದೇವ್ರ ಸುತ್ತ ಫ್ಯಾನ್ಗಳನ್ನ ಹಾಕಿರ್ತಾರೆ. ಅದಕ್ಕೆ ಅಲ್ಲಿರೋ ಒಂದು ತೂಗು ದೀಪ ಯಾವಾಗಲೂ ತೂಗ್ತಾ ಇರುತ್ತೆ. ಆದರೆ ಆ ದೀಪ ಮಾತ್ರ ಯಾವತ್ತೂ ಆರೋದಿಲ್ಲ. ಮತ್ತು ಎಲ್ಲರಿಗೂ